ಎಲ್ಲರಿಗೂ ಮಧ್ಯಾಹ್ನದ ಶುಭ ವಂದನೆಗಳು. ನನ್ನ ಹೆಸರು ಮಮತಾ ಕೆ.ಎಸ್. ನಾನು ಶ್ರೀ ಮರುಸಿದ್ದೇಶ್ವರ ಪ್ರೌಢಶಾಲೆ ಕಾನ್ಕೋಡು ಇಲ್ಲಿ ಗಣಿತ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ದಿನ ಮಕ್ಕಳ 9ನೇ ತರಗತಿಯ ಅಧ್ಯಾಯ 1ರ ಸಂಖ್ಯಾ ಪದ್ಧತಿ ಪಾಠದ 5ನೇ ಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ದಿನ ಕೊನೆ ಹಂತಕ್ಕೆ ಬಂದಿದ್ದೀವಿ. 1.5ರ ಅಭ್ಯಾಸದ ಲೆಕ್ಕಗಳನ್ನು ಮಾಡೋಣ. ನಾವು ಹಿಂದಿನ ತರಗತಿಯಲ್ಲಿ ಏನ್ ಮಾಡಿದ್ವಿ, ಕೆಲವಾರು ನಿತ್ಯ ಸಮೀಕರಣಗಳನ್ನ ಅಭ್ಯಾಸ ಮಾಡಿದ್ವಿ. ನಿಮಗೆ ನೆನಪಿರ್ಬೋದಲ್ಲ ಮಕ್ಕಳ? ಕರೆಕ್ಟ್ ನೋಡಿ, ಅಲ್ಲೆಲ್ಲ ಬರ್ಕೊಂಡು ಬಂದಿದ್ದೀರಾ. ನೋಟ್ಸ್ ತೋರಿಸ್ತಾ ಇದ್ದೀರಾ, ನನಗೆ ಗೊತ್ತಾಗ್ತಾ ಇದೆ ಎಲ್ಲರೂ ಕಲ್ತಿದ್ದೀರಾ ಅಂತ ಬರ್ಕೊಂಡು ಬಂದಿದ್ದೀರಾ. ಈಗ ಆ ನಿತ್ಯ ಸಮೀಕರಣಗಳ ಸಹಾಯದಿಂದ ನಾವು ಈ ದಿನ ಕೆಲವು ಸಮಸ್ಯೆಗಳನ್ನ ನಾವು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ಬರೀತೀನಿ. ಈಗ 1.5 ಅಭ್ಯಾಸ 1.5ರಲ್ಲಿ ಕೆಳಗಿನ ಸಂಖ್ಯೆಗಳನ್ನು ಭಾಗಲಬ್ಧ ಅಥವಾ ಅಭಾಗಲಬ್ಧ ಸಂಖ್ಯೆಗಳಾಗಿ ವರ್ಗೀಕರಿಸಿರಿ ಅಂತ ಇದೆ. ನಮಗೆ ನಾವು ಅವಾಗ ಕಲ್ತಿದ್ದೀವಿ, ಏನು ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು, ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು, ಅವುಗಳನ್ನ ಯಾವ ರೀತಿ ಗುರುತಿಸೋದು ಅನ್ನೋದನ್ನ ನಿಮಗೆ ಗೊತ್ತಿದೆ. ಈಗ ನಿಮಗೆ ಈ ಗೊತ್ತಿರೋದನ್ನ ನೀವು ನಿಮ್ಮ ಜ್ಞಾನವನ್ನ ಪರೀಕ್ಷೆ ಮಾಡಲಿಕ್ಕೋಸ್ಕರ ಇಲ್ಲಿ ಲೆಕ್ಕಗಳನ್ನ ಕೊಟ್ಟಿದ್ದಾರೆ. 1ನೇ ಲೆಕ್ಕ ಏನಂತ ಹೇಳುತ್ತೆ ಅಂದ್ರೆ, ಈ ಭಾಗಲಬ್ಧ ಸಂಖ್ಯೆಗಳು ಅಂತ ಬರೆಯೋಣ. ಹಾಗೆಯೇ ಇಲ್ಲಿ ಅಭಾಗಲಬ್ಧ ಸಂಖ್ಯೆಗಳು ಅಂತ ಬರೆಯೋಣ. ಈಗ ಈ ರೀತಿ ಬರೆದ್ಬಿಟ್ಟು ವರ್ಗೀಕರಣ ಮಾಡೋಣ. ವರ್ಗೀಕರಿಸೋಣ. ಒಂದೇದು 2 ಮೈನಸ್ √5. ಈಗ ನೀವು ಹೇಳ್ತೀರಾ, ಇದು ಭಾಗಲಬ್ಧ ಸಂಖ್ಯೆನಾ ಅಥವಾ ಅಭಾಗಲಬ್ಧ ಸಂಖ್ಯೆನಾ? ವೆರಿ ಗುಡ್. ನೋಡಿ, ಹೇಳ್ತಾ ಇದ್ದಾರೆ ಇದು ಅಭಾಗಲಬ್ಧ ಸಂಖ್ಯೆ. ಹ್ಯಾಂಗ್ ಗೊತ್ತಾಯ್ತು? ಕರೆಕ್ಟ್, ವೆರಿ ಗುಡ್. 2 ಮೈನಸ್ √5 ಅಂತ ಇದೆ. ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಉತ್ತರ ಏನಂದ್ರೆ ಇದು ಭಾಗಲಬ್ಧ ಸಂಖ್ಯೆ, ಆದ್ರೆ ಈ ಮೈನಸ್ ಇದ್ರೆ ಇದು ಪಕ್ಕ ಇರುವಂತದ್ದು ಅಭಾಗಲಬ್ಧ ಸಂಖ್ಯೆ. ಇದು √5 ಅನ್ನೋದು ಅಭಾಗಲಬ್ಧ ಸಂಖ್ಯೆ. ನಾವು ಅಭಾಗಲಬ್ಧ ಸಂಖ್ಯೆಯಿಂದ ಭಾಗಲಬ್ಧ ಸಂಖ್ಯೆಯನ್ನ ಕೂಡಿದ್ರೆ ಅಥವಾ ಕಳೆದ್ರೆ ಬರುವಂತ ಅಂಶನೂ ಕೂಡ ನಮಗೆ ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಅನ್ನೋದನ್ನ ನೀವು ಕಲ್ತಿದ್ದೀರಲ್ವಾ? ಇದು ನಿಮ್ಮ ಉತ್ತರ ಸರಿ ಇದೆ. 2ನೇ ಲೆಕ್ಕಕ್ಕೆ ಹೋಗೋಣ. ಈಗ ಈ ಲೆಕ್ಕವನ್ನ ನಾನು ಬಿಡಿಸ್ತೀನಿ. ಈ ಬಿಡಿಸಿದ ಮೇಲೆ ನೀವು ಏನು ಭಾಗಲಬ್ಧ ಸಂಖ್ಯೆನ ಅಥವಾ ಅಭಾಗಲಬ್ಧ ಸಂಖ್ಯೆನ ಅನ್ನೋ ತೀರ್ಮಾನಕ್ಕೆ ನೀವು ಬರಬೇಕು. ಇಲ್ಲಿ ನೋಡಿ, ನಾನು ಬರೀತೀನಿ. 3 ಪ್ಲಸ್ √23 ಬ್ರಾಕೆಟ್ ಹಾಕಿದರೆ ಮೈನಸ್ √23 ಅಂತ ಇದೆ. ಈಗ ನಾವು ಇದನ್ನು ಸ್ವಲ್ಪ ಬಿಡಿಸ್ಕೋಣ. ನೋಡಿದ ತಕ್ಷಣ ನಮಗೆ ಕೆಲವು ಲೆಕ್ಕಗಳು ಇದು ಭಾಗಲಬ್ಧನ ಅಭಾಗಲಬ್ಧನ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಅವನ್ನ ಸುಲಭ ರೂಪಕ್ಕೆ ತಂದ ಮೇಲೆ ನನಗೆ ಅದನ್ನ ಹೇಳ್ಬೋದು ಅಂತ ನೋಡೋಣ. ಈಗ ಇದನ್ನ ಬಿಡಿಸ್ಕೋಣ. ಬ್ರಾಕೆಟ್ ಅನ್ನ ತೆಗಿತೀನಿ ನಾನು. 3 ಪ್ಲಸ್ √23 ಮೈನಸ್ √23 ಆಯ್ತು. ನೋಡಿ, ಪ್ಲಸ್ √23 ಮೈನಸ್ √23 ಏನಾಗುತ್ತೆ? ಇಲ್ಲಿ ಕ್ಯಾನ್ಸಲ್ ಆಗಿರುತ್ತೆ. ಅವು ಉಳಿದಿರುವಂತ ಸಂಖ್ಯೆ ಯಾವುದು? 3 ಅಲ್ವಾ? 3 ಎಂತ ಸಂಖ್ಯೆ? ವೆರಿ ಗುಡ್, ಭಾಗಲಬ್ಧ ಸಂಖ್ಯೆ. ಗೊತ್ತಾಯ್ತಲ್ವಾ? ಈಗ ನೋಡಿ, ನೋಡಿದ ತಕ್ಷಣ ರೂಟ್ ಇದೆ, ಇದು ರೂಟ್ ಇತ್ತು, ಒಮ್ಮೆ ಇದು ಅಭಾಗಲಬ್ಧ ಅಂತ ಹೇಳ್ಬಿಟ್ರೆ, ಆದ್ರೆ ಇದನ್ನ ಅದೇ ಆಧಾರದ ಮೇಲೆ ಇಲ್ಲಿ ಹೇಳ್ತಾ ಹೋದ್ರೆ ನಮ್ಮ ಲೆಕ್ಕ ತಪ್ಪಾಗುತ್ತಲ್ಲ ಮಕ್ಕಳೇ? ನೋಡಿ, ಇದನ್ನ ನಾನು ಸುಲಭೀಕರಿಸಿದಾಗ ನನಗೆ ಯಾವ ಸಂಖ್ಯೆ ಬಂತು? ಭಾಗಲಬ್ಧ ಸಂಖ್ಯೆ ಬಂತು. ಹಾಗಿದ್ಮೇಲೆ ಅದನ್ನ ಯಾವ ಕಾಲಮ್ನಲ್ಲಿ ಬರೆಯೋಣ? 1ನೇ ಕಾಲಮಲ್ಲಿ ಬರೆಯೋಣ. ಇದನ್ನ 3 ಪ್ಲಸ್ √23 ಬ್ರಾಕೆಟ್ ಹಾಕೋಣ. ಆಮೇಲೆ ಏನ್ ಮಾಡೋಣ? √23 ಬರೆಯೋಣ. ಇದು ಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ ನೋಡೋಣ. 3ನೇ ಲೆಕ್ಕ ಏನು ಕೊಟ್ಟಿದ್ದಾರೆ, ಇದನ್ನು ಒಂದು ಸ್ವಲ್ಪ ಸುಲಭೀಕರಿಸಿ ಆಮೇಲೆ ನಾವು ಈ ಒಂದು ಕಾಲಮ್ ಅಲ್ಲಿ ತುಂಬೋಣ. ಈಗ ಇದು ನೋಡಿ, 2√7 ಬೈ 7√7 ಅಂತ ಕೊಟ್ಟಿದ್ದಾರೆ. ಮಕ್ಕಳ ಇದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತಲ್ವಾ ಏನ್ ಮಾಡ್ಬೋದು ಅಂತ ಒಂದು ಐಡಿಯಾ ಬಂತಲ್ವಾ? ಈಗ ನೋಡಿ, ಇಲ್ಲಿ ಹೇಳ್ತಾ ಇದ್ದಾನೆ, ಮಿಸ್ √7 ಕ್ಯಾನ್ಸಲ್ ಮಾಡ್ಬೋದು, ಒಂದ್ಸಲಕ್ಕೆ ಭಾಗಾಕಾರ ಆಗುತ್ತೆ ಅಂತ. ಹಾಗೆ ಮಾಡೋಣ, ಹೌದಲ್ವಾ? ಅವ್ರಿಗೆ ಉಳಿದಿರೋದು ಏನ್ ಬಂತು? 2/7. ಇದು ಎಂತ ಸಂಖ್ಯೆ? ಇದು ಭಾಗಲಬ್ಧ ಸಂಖ್ಯೆ ಆಗಿದೆ. ಅದರಿಂದ ನನಗೆ ಈ ಕಾಲಮಲ್ಲಿ √7 ಬೈ 7√7 ಬರೀತೀನಿ. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಲೆಕ್ಕ
ಮಾಡೋಣ. 1/102 ಅಂತ ಇದೆ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ತಾ ಹೋಗಿ. ಇದು ಎಂತ ಸಂಖ್ಯೆ ಇರ್ಬೋದು? ಗೊತ್ತಾಗ್ತಿದೆ ಅಲ್ವಾ? ವೆರಿ ಗುಡ್. 1/2 ಇದು ಅಭಾಗಲಬ್ಧ ಸಂಖ್ಯೆ. ಯಾಕೆ ಗೊತ್ತಾಯ್ತಾ ಏನು ಅಂತ? ಗೊತ್ತಾಗ್ತಿಲ್ವಾ? ಓಕೆ, ನಾನೇ ಹೇಳ್ತೀನಿ ನೋಡಿ. ಅಭಾಗಲಬ್ಧ ಸಂಖ್ಯೆಯನ್ನ ಅಭಾಗಲಬ್ಧ ಸಂಖ್ಯೆಯಿಂದ ಭಾಗಿಸಿದಾಗ ಬರುವಂತ ಸಂಖ್ಯೆ ಕೂಡ ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಅದರಿಂದ ಇದು ಅಭಾಗಲಬ್ಧ ಸಂಖ್ಯೆ. ಓಕೆ, ನೆಕ್ಸ್ಟ್ 5 ಏನಿದೆ? 2π ಅಂತ ಇದೆ. 2 ಅನ್ನೋದು ಎಂತ ಸಂಖ್ಯೆ? ವೆರಿ ಗುಡ್, ಭಾಗಲಬ್ಧ ಸಂಖ್ಯೆ. ಪೈ ಅನ್ನೋದು ಕರೆಕ್ಟ್ ಅಭಾಗಲಬ್ಧ ಸಂಖ್ಯೆ. ಇದು ಆವರ್ತನೂ ಆಗೋದಿಲ್ಲ ಮತ್ತೆ ಅಂತ್ಯನೂ ಕೊಡೋದಿಲ್ಲ. ಪೈ ಬೆಲೆಯನ್ನ ನಾವು ಭಾಗಾಕಾರ ಮಾಡ್ತಾ ಹೋದ್ರೆ ಅದರಿಂದ ಪೈ ಅನ್ನೋದನ್ನ ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಕರೀತಾ ಹೋಗ್ತೀವಿ. ಆದ್ರಿಂದ 2π ಅನ್ನೋದು ಅಭಾಗಲಬ್ಧ ಸಂಖ್ಯೆ ಕಾಲಂನಲ್ಲಿ ಬರ್ತಾ ಹೋಗುತ್ತೆ. ಇದಿಷ್ಟನ್ನ ಮಕ್ಕಳ ನೀವು ಬರ್ಕೋಬೇಕು. ನೋಟ್ಸ್ ಅಲ್ಲಿ ಬರ್ಕೊಳ್ಳಿ. 1.5 ಅಭ್ಯಾಸದ 1ನೇ ಮೇಲಿನ ಲೆಕ್ಕಗಳಿದು. ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿದೆ ಅಲ್ಲ? ಹಾಗೆ ಹೇಳ್ತೀನಿ. ನೀವೇ ಉತ್ತರ ಹೇಳ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗಿದೆ, ನಿಮಗೆ ಲೆಕ್ಕ ಅರ್ಥ ಆಗಿದೆ ಅಂತ. ಈಗ 2ನೇ ಮೇಲಿನ ಲೆಕ್ಕಗಳಿಗೆ ಹೋಗೋಣ. ಮುಂಚೆ ಇದಷ್ಟನ್ನು ಸ್ವಲ್ಪ ಬರ್ಕೊಂಡ್ಬಿಟ್ರೆ ನಿಮ್ಮ ನೋಟ್ಸ್ ಅಲ್ಲಿ ಬೇಗ ಮುಂದಿನ ಲೆಕ್ಕಗಳನ್ನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಬರ್ಕೊಂತಿದ್ದೀರಲ್ಲ? ಆಯ್ತಾ? ಬರ್ಕೊಂಡು ಇದು ಮುಂದಿನ ಲೆಕ್ಕ ಹೋಗೋಣ. ನೋಡಿ, ಈಗ 2ನೇ ಮೇಲಿನ ಒಂದು ಲೆಕ್ಕಕ್ಕೆ ಹೋದ್ರೆ ಕೆಳಗಿನ ಉಕ್ತಿಗಳನ್ನು ಸಂಕ್ಷೇಪಿಸಿ ಅಂತ ಕೇಳ್ತಾ ಇದ್ದಾರೆ. ಹೌದಲ್ವಾ? ಒಂದೇ ಇದು 2ನೇ ಮೇಲಿನಲ್ಲಿ 1ನೇ ಲೆಕ್ಕ ನೋಡೋಣ. 3 + √3 ಬ್ರಾಕೆಟ್ ಹಾಕಿದರೆ ಹಾಗೆಯೇ 2 + √2. ನೋಡಿ, ಇದು ನಾನು ಮೊನ್ನೆ ಹಿಂದಿನ ಅವಧಿಯಲ್ಲಿ ಹೇಳಿದ್ವಲ್ಲ, ನಿತ್ಯ ಸಮೀಕರಣಗಳನ್ನ ನಾವು ಉಪಯೋಗಿಸಿ ಮುಂದಿನ ಅಭ್ಯಾಸದಲ್ಲಿ ಲೆಕ್ಕ ಮಾಡಬೇಕು ಅಂತ. ಆ ನಿತ್ಯ ಸಮೀಕರಣಗಳನ್ನ ನೀವು ಪಟ್ಟಿ ಮಾಡ್ಕೊಂಡಿದ್ದೀರಿ. ಅವುಗಳನ್ನ ಉಪಯೋಗಿಸ್ಕೊಂಡು ಈ ಲೆಕ್ಕಗಳನ್ನ ನಾವು ಸುಲಭ ರೂಪಕ್ಕೆ ತರಬೇಕು. ಇದು ಯಾವ ನಿತ್ಯ ಸಮೀಕರಣ ರೂಪದಲ್ಲಿ ಹೇಳ್ತೀರಾ? ವೆರಿ ಗುಡ್. √a + b ಇಂಟು √c + √d. ವೆರಿ ಗುಡ್. ನೋಡಿ, ಇಲ್ಲಿರುವಂತ 4 ಅಂಶಗಳು ಬೇರೆ ಬೇರೆ ಆಗಿದೆ. ಮಧ್ಯ ಈ ದ್ವಿಪದೋಕ್ತಿಗಳ ನಡುವೆ ಇಂಟು ಇದೆ. ನಾವು ಅವಾಗ ನಿತ್ಯ ಸಮೀಕರಣದ ಸಹಾಯದಿಂದ ನಾವು ಇದನ್ನ ಬರೀತಾ ಹೋಗೋಣ. ನಿತ್ಯ ಸಮೀಕರಣ ಒಂದ್ಸರಿ ಬರ್ಕೊಂಡ್ಬಿಡೋಣ. ನೋಡಿ, ಇಲ್ಲಿ a + √b ಇಂಟು c + ಈ ರೂಟ್ ಹಾಕೋಣ. ಅದರಲ್ಲಿ ರೂಟ್ ಇಲ್ಲ. ಇದನ್ನ ಬಿಡಿಸಿದ್ರೆ √a ಇಂಟು √c ಪ್ಲಸ್ ನೋಡಿ, ಇದರ ಸಹಾಯದಿಂದ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದು ತರ ಬರೀತೀನಿ, ಇನ್ನೊಂದು ಹಂತ ಬರೀತೀನಿ. ನೋಡಿ, ಈ ಪ್ರತಿಯೊಂದು ಅಂಶದಿಂದ ಗುಣಾಕಾರ ಮಾಡಬೇಕು. √a ಇಂದ 2 ಗುಣಿಸ್ಬೇಕು, ಹಾಗೆ √b ಇಂದ 2 ಗುಣಿಸ್ಬೇಕು. ನಾವು ಡೈರೆಕ್ಟ್ ಮಾಡೋದಾದ್ರೆ √a ಇಂಟು √c ಪ್ಲಸ್ √a ಇಂಟು √d. ಓಕೆನಾ? ನೆಕ್ಸ್ಟ್ √b ಇಂಟು √c ಪ್ಲಸ್ √b ಇಂಟು √d ಅಂತ ನಾವು ಮಾಡಬಹುದು. ಹಾಗೆ ನಾನು ಬರೀತೀನಿ √a ಇಂಟು c ಪ್ಲಸ್ √a ಇಂಟು d ಪ್ಲಸ್ √b ಇಂಟು c ಪ್ಲಸ್ √b ಇಂಟು d. ಇದು ನಮ್ಮ ನಿತ್ಯ ಸಮೀಕರಣ. ಅದನ್ನೇ ಉಪಯೋಗಿಸ್ಕೊಂಡು ನಾನು ಇಲ್ಲಿ ಬರೀತೀನಿ. ಇದು a ಅಂಶ ಆಗುತ್ತೆ, ಇದು b ಅಂಶ, ಇದು c ಅಂಶ, ಇದು d ಅಂಶ. ಬರೀತಾ ಹೋಗೋಣ. ನಮಗೆ 3 + √3 ಇಂಟು 2 + √2. ಇದನ್ನ 3 ರಿಂದ ನಾನು ಇವೆರಡನ್ನೂ ಗುಣಿಸ್ತೀನಿ ಪ್ಲಸ್ ಹಾಗೆಯೇ √3 ರಿಂದ ದ್ವಿಪದೋಕ್ತಿ 2ನೇ ದ್ವಿಪದೋಕ್ತಿಯನ್ನು ಗುಣಿಸ್ತೀನಿ. ನೋಡಿ, ಗೊತ್ತಾಯ್ತು ಅನ್ಕೊಂಡಿದ್ದೀನಿ. 3 ರಿಂದ ಈ ದ್ವಿಪದೋಕ್ತಿಯನ್ನು ಗುಣಾಕಾರ ಮಾಡೋದು ಬರ್ಕೊಂಡಿದ್ದೀನಿ. √3 ರಿಂದ 2 ದ್ವಿಪದೋಕ್ತಿಯನ್ನು ಗುಣಾಕಾರವಾಗಿ ಬರ್ಕೊಂಡಿದ್ದೀನಿ. ಇದನ್ನ ಡೈರೆಕ್ಟ್ ಆಗಿ ಸೂತ್ರ ಬರ್ದಿದ್ದೀನಿ. ಇದನ್ನ ಬಿಡಿಸಿ ಬರೀತಾ ಇದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ. ಈಗ ಇದನ್ನ ಈ ಹೊರಗಿನ ಸಂಖ್ಯೆಯಿಂದ ಒಳಗಿರುವಂತಹ ದ್ವಿಪದೋಕ್ತಿಯನ್ನು ಗುಣಾಕಾರ ಮಾಡೋಣ. 3 × 2 3 × 6
ಸಾಧ್ಯ ಇಲ್ಲ. ಇದು ನನಗೆ ಇಷ್ಟೇ ಉತ್ತರವನ್ನು ನೀಡಬೇಕು. ಈ 3 ಪ್ಲಸ್ 3 ಇಂಟು 2 ಪ್ಲಸ್ 2 ಹಾಗೆ ಬರ್ತಾರೆ. ಇದು ಒಂದನೇ ಲೆಕ್ಕ. ನೆಕ್ಸ್ಟ್ ಎರಡನೇ ಲೆಕ್ಕ ನೋಡೋಣ. ಈಗ ಈ ಕಡೆ ಬರೋಣ. ಎರಡನೇ ಲೆಕ್ಕನ ಓಕೆ ನೋಡಿ. ಎರಡನೇ ಲೆಕ್ಕ ಬರ್ತೀನಿ. ಎರಡನೇ ಲೆಕ್ಕ ಏನಿರುತ್ತೆ? 3 ಪ್ಲಸ್ ರೂಟ್ 3 ಇಂಟು 3 ಮೈನಸ್ ರೂಟ್ 3. ಇದು ಒಂದು ನಿತ್ಯ ಸಮೀಕರಣವನ್ನು ಸೂಚಿಸುತ್ತೆ. ಯಾವ್ದು ಸೂಚಿಸುತ್ತೆ ಅಂತ ಹೇಳ್ತೀರಾ? ಕರೆಕ್ಟ್ ಮಾಡಿ. ಅವಳಿ ವಿದ್ಯಾರ್ಥಿನಿ ಒಬ್ಬರು ಹೇಳ್ತಾ ಇದ್ದಾರೆ ಕರೆಕ್ಟ್. a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದ್ರೆ ಇಲ್ಲಿ ಅದನ್ನ ಸೂಚಿಸುತ್ತೆ ನೋಡಿ. ಹೌದಲ್ವಾ? a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಇದು ಏನು ಬರೀಬಹುದು? ಕರೆಕ್ಟ್. a ಪ್ಲಸ್ b ಇಂಟು a ಮೈನಸ್ b. ಇದು a ಅಂಶ. ಇಲ್ಲಿ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಈಕ್ವಲ್ಸ್ a ಪ್ಲಸ್ b ಇಂಟು a ಮೈನಸ್ b. ಈಗ ಇದು ಲೆಕ್ಕ ಮಾಡೋಣ. 3 ಪ್ಲಸ್ ರೂಟ್ 3 ಇಂಟು 3 ಮೈನಸ್ ರೂಟ್ 3. ಓಕೆನಾ? ಈಗ ಇದು a ಅಂಶ ಅಂದ್ರೆ 3, b ಅಂಶ ಅಂದ್ರೆ ರೂಟ್ 3. a ಸ್ಕ್ವೇರ್ ಅಂತ ಅಂದ್ರೆ 3 ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದ್ರೆ ರೂಟ್ 3 ಹೋಲ್ ಸ್ಕ್ವೇರ್. ಈಗ 3 ಸ್ಕ್ವೇರ್ ಅಂದ್ರೆ 3 ನ 2 ಸರಿ ಗುಣಿಸಬೇಕು ಅಂತ 3 9 ಆಗುತ್ತೆ. ಮೈನಸ್ ಇದೆ ಮೈನಸ್. ಈ ರೂಟ್ 2 ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಉಳಿದಿರೋದು 3 ಉಳಿಯುತ್ತೆ. 9 ರಲ್ಲಿ 3 ಹೋದ್ರೆ 6 ಬರುತ್ತೆ. ಹಾಗಿದ್ಮೇಲೆ 3 ಪ್ಲಸ್ ರೂಟ್ 3 ಇಂಟು 3 ಮೈನಸ್ ರೂಟ್ 3 ರ ಬೆಲೆ ಎಷ್ಟಾಯ್ತು? 6 ಆಯ್ತು ಮಕ್ಕಳ. ಈ ಲೆಕ್ಕ ನಿಮಗೆ ಅರ್ಥ ಆಯ್ತಲ್ವಾ? ನಾವು ನಿನ್ನೆ ನಿತ್ಯ ಸಮೀಕರಣ ಮಾಡಿದ್ವಲ್ಲ, ಅದೇ ರೀತಿ ಆ ಒಂದು ನಿತ್ಯ ಸಮೀಕರಣದ ಆಧಾರದ ಮೇಲೆ ಈ ಲೆಕ್ಕಗಳನ್ನು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಲೆಕ್ಕ ಹೋಗೋಣ. ಮೂರನೇ ಲೆಕ್ಕವನ್ನು ಮಾಡೋಣ. ರೂಟ್ 5 ಪ್ಲಸ್ ರೂಟ್ 2 ಹೋಲ್ ಸ್ಕ್ವೇರ್. ನೋಡಿ ಇದು ಯಾವ ರೀತಿಯ ಸಮೀಕರಣ ರೂಪದಲ್ಲಿದೆ ಹೇಳ್ತೀರಾ? ವೆರಿ ಗುಡ್. ಹೇಳಿದಲ್ವಾ? ಹೇಳು, ನಿಂತ್ಕೊಂಡು ಹೇಳು. ಕರೆಕ್ಟ್. a ಪ್ಲಸ್ b ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಅಂದ್ರೆ ರೂಟ್ a ಪ್ಲಸ್ ರೂಟ್ b. ನಾವು ಕರ್ಣಿಗಳನ್ನ ಹೋಲಿಸಿದ್ರೆ ಇದು ರೂಟ್ a ಪ್ಲಸ್ ರೂಟ್ b ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಇದನ್ನ ವಿಸ್ತರಣಾ ರೂಪ ಹೇಳ್ತೀರಾ? ಹೇಳ್ತಾ ಹೋಗಿ. ನಾವು ಬರೀತಾ ಹೋಗ್ತೀನಿ. ವೆರಿ ಗುಡ್. a ಸ್ಕ್ವೇರ್ ಪ್ಲಸ್ 2 ಇಂಟು a ಇಂಟು b ಪ್ಲಸ್ ರೂಟ್ b ಹೋಲ್ ಸ್ಕ್ವೇರ್. ಸರಿ, ಹೇಳಿರೋದು ಕರೆಕ್ಟ್ ಆಗಿದೆ. ಇದನ್ನ ಸ್ವಲ್ಪ ಸುಲಭೀಕರಿಸೋಣ. ರೂಟ್ 2 ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿ a ಬರುತ್ತೆ. 2 ಇಂಟು ರೂಟ್ a ಇಂಟು ರೂಟ್ b ಅಂದ್ರೆ ರೂಟ್ a ಇಂಟು b ಬರುತ್ತೆ. ಇದು ರೂಟ್ 2 2 ಕ್ಯಾನ್ಸಲ್ ಆಗಿ b ಬರುತ್ತೆ. ಈ ರೀತಿ ರೂಟ್ a ಪ್ಲಸ್ ರೂಟ್ b ಹೋಲ್ ಸ್ಕ್ವೇರ್ ನಿತ್ಯ ಸಮೀಕರಣವನ್ನು ವಿಸ್ತರಣೆ ಮಾಡಿ ಬರುತ್ತೆ. ನಿಮಗೆ a ಪ್ಲಸ್ 2 ರೂಟ್ a b ಪ್ಲಸ್ b ಅಂತ ಬರುತ್ತೆ. ಈ ರೂಪಕ್ಕೆ ಈ ಲೆಕ್ಕವನ್ನ ಬರೀತಾ ಹೋಗೋಣ. ನೋಡಿ, ರೂಟ್ 5 ಪ್ಲಸ್ ರೂಟ್ 2 ಹೋಲ್ ಸ್ಕ್ವೇರ್. ಈಗ ನಿಮಗೆ ಇದನ್ನ ಡೈರೆಕ್ಟ್ ಆಗಿ ಹೆಂಗ್ ಬರೆಯೋದು? ಇದನ್ನ ಇದು ಸ್ಕ್ವೇರ್ ಇದೆ, ರೂಟ್ ಇದೆ, ನಮಗೆ ಇದು ರೂಟ್ ಬಂದಿಲ್ಲ ಅನ್ನೋ ಕನ್ಫ್ಯೂಷನ್ ಬೇಡ. ಇದೇ ರೂಪಕ್ಕೆ ಬೆಳೆಸ್ತೀನಿ. ಅದು ಈ ರೂಪ ನಿಮಗೆ ಬಂದೋಗುತ್ತೆ. ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಈ ರೂಪ ಬರೆಯೋಣ. a ಸ್ಕ್ವೇರ್. a ಅಂಶ ಅಂದ್ರೆ ಇಲ್ಲಿ 2 ರೂಟ್ 5 b ಅಂಶ ಅಂದ್ರೆ ರೂಟ್ 2. a ಸ್ಕ್ವೇರ್ ಪ್ಲಸ್ 2 ಇಂಟು a ಇಂಟು b ಪ್ಲಸ್ ರೂಟ್ 2 ಹೋಲ್ ಸ್ಕ್ವೇರ್ ಅಂದ್ರೆ b ಸ್ಕ್ವೇರ್. ನೋಡಿ, ಇಲ್ಲೂ ರೂಟ್ ಮತ್ತೆ 2 ಕ್ಯಾನ್ಸಲ್ ಆಗಿ 5 ಬಂತು. 2 ಇಂಟು 5 2 10 ರೂಟ್ 10 ಪ್ಲಸ್ ಇದು ರೂಟ್ 2 ಕ್ಯಾನ್ಸಲ್ ಆಗಿ 2. ನೋಡಿ, ಈ ರೂಪ ಬಂತ? ಹೌದಲ್ವಾ? ನಿಮಗೆ ಅರ್ಥ ಆಯ್ತಲ್ವಾ ಈಗ ಏನು ಬಂತು ಅಂತ? ಈಗ ನಾವು ಇದನ್ನ ಪ್ಲಸ್ ಈ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗಳನ್ನ ಕೂಡ್ಬಿಡೋಣ. ಇದನ್ನ ಅಭಾಗಲಬ್ಧ ಸಂಖ್ಯೆ ಕರಣಿ ಅದನ್ನ ಹಂಗೆ ಇಟ್ಕೋಣ. 5 ಪ್ಲಸ್ 2 7 ಪ್ಲಸ್ 2 10. ಇದು ಯಾವುದರ ಬೆಲೆ ಮಕ್ಕಳ? ನೋಡಿ, ಇದು ರೂಟ್ 5 ಪ್ಲಸ್ ರೂಟ್ 2 ಹೋಲ್ ಸ್ಕ್ವೇರ್ ಅಂತ ಹೇಳಿ. ನೋಡಿ, ಅರ್ಥ ಆಗ್ತಿದೆಯಾ? ಇದನ್ನು ಬಿಡಿಸಿದ್ರೆ ಈ ರೂಪಕ್ಕೆ ಬರುತ್ತೆ. ಹೀಗೆ ನಾವು ಇನ್ನೊಂದು ಲೆಕ್ಕವನ್ನು ಮಾಡೋಣ. ಕೊನೆ ಲೆಕ್ಕ ಮಾಡೋಣ. ಇಲ್ಲಿ 4ನೇ ಲೆಕ್ಕ. ರೂಟ್ 5 ಮೈನಸ್ ರೂಟ್ 2 ರೂಟ್ 5 ಪ್ಲಸ್ ರೂಟ್ 2. ನೋಡಿ, ಇದೇನಾದರೂ ನಿಮಗೆ ಪರಿಚಯ ಇದೆಯಾ?
ಪರಿಚಯ ಇದೆಯಾ ಲೆಕ್ಕ? ಪರಿಚಯ ಇದೆ ಮಿಸ್ ಅಂತಿದ್ದೀರಿ ಅಲ್ವಾ? ವೆರಿ ಗುಡ್. ಯಾಕೆಂದ್ರೆ ನೋಡಿ, ಇದು a ಪ್ಲಸ್ b ಇಂಟು e ಮೈನಸ್ b ಈಗಿನ ನಾವು ಲೆಕ್ಕ ಮಾಡಿದ್ವಲ್ಲ ಅದೇ ರೀತಿ ಇದೆ. ಆದ್ರೆ ಅಲ್ಲಿ ನಮಗೆ ರೂಟ್ ಇರಲಿಲ್ಲ, ಹಾಗೆ ಇತ್ತು. ರೂಟ್ ಇದ್ದೇನೆ, ಇಲ್ಲಿ ರೂಟ್ ಇದೆ. ಇದನ್ನು ಮಾಡಲು ಅದೇ ರೀತಿ ನೀವು ಇದನ್ನ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ರೂಪಕ್ಕೆ ತಗೊಂಡು ಲೆಕ್ಕವನ್ನ ಮಾಡ್ತೀರಾ ಅಂತ ನಾನು ನಿಮಗೆ ಬಿಡ್ತಾ ಇದ್ದೀನಿ. ಇದನ್ನ ಬರ್ಕೊಂಡು ನೀವು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿ. ಈಗ ನೆಕ್ಸ್ಟ್ ಎರಡನೇ ಮೇನ್ ಆಯ್ತು. ಈಗ ಮೂರನೇ ಮೇನ್ ಲೆಕ್ಕ ಪೈ ಅಂದರೆ ಒಂದು ವೃತ್ತದ ಪರಿಧಿ. ಇದನ್ನೆಲ್ಲ ನೀವು ಟೆಕ್ಸ್ಟ್ ಬುಕ್ ಗಳನ್ನ ನೋಡ್ಕೊಳ್ತಾ ಹೋಗಿ, ನಾನು ಲೆಕ್ಕ ಓದ್ತಾ ಹೋಗ್ತೀನಿ. ಸಿ ಪರಿಧಿ ಅಂದ್ರೆ ಸಿ ಮತ್ತು ವ್ಯಾಸ ಡಿ, ಇದರ ಅನುಪಾತವನ್ನು ಸ್ಮರಿಸಿಕೊಳ್ಳಿ. ನಮಗೆ ಪೈ ಬೆಲೆ ಬೇಕು ಅಂದಾಗ ಸಿ ಬೈ ಡಿ ಅಂತ ಕರಿತೀವಿ. ಅಂದ್ರೆ ಪರಿಧಿ ಬೈ ವ್ಯಾಸ, ಇವುಗಳ ಅನುಪಾತವನ್ನು ನಾವು ಪೈ ಅಂತ ಕರಿತಾ ಹೋಗ್ತೀವಿ. ಅದರಿಂದ ಪೈ ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಎಂಬುದಕ್ಕೆ ವಿರೋಧವಾಗಿರುವಂತೆ ಕಾಣುತ್ತದೆ. ಈ ವಿರೋಧಾಭಾಸವನ್ನು ನೀವು ಹೇಗೆ ಪರಿಹರಿಸುವಿರಿ? ಈಗ ನಾವು ಪೈ ಈಕ್ವಲ್ಸ್ ಸಿ ಬೈ ಡಿ ಅಂತ ಹೇಳ್ತಾ ಹೋಗ್ತೀವಿ. ಪರಿಧಿ ಬೈ ನಾವೇನ್ ಮಾಡ್ತೀವಿ, ವ್ಯಾಸವನ್ನ ಅನುಪಾತವನ್ನ ನಾವು ಪೈ ಬೆಲೆಯನ್ನಾಗಿ ನಾವು ಹೇಳ್ತಾ ಹೋಗ್ತೀವಿ. ಇಲ್ಲಿ ಪರಿಧಿ ಮತ್ತೆ ವ್ಯಾಸ ಎರಡನ್ನೂ ನಾವು ಅಳತೆ ಮಾಡ್ತಾ ಹೋದಂಗೆ ಎಲ್ಲೋ ಒಂದ್ ಕಡೆ ನಮಗೆ ಭಾಗಲಬ್ಧ ಸಂಖ್ಯೆ ಬಂದು ಹೋಗುತ್ತೆ. ಆದ್ರಿಂದ ಪರಿಧಿ ಭಾಗಲಬ್ಧ ಸಂಖ್ಯೆನ ಅಥವಾ ವ್ಯಾಸ ಅಭಾಗಲಬ್ಧ ಸಂಖ್ಯೆನ ಅಂತ ನಾವು ನಿರೂಪಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ, ತೀರ್ಮಾನ ತಗೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರಿಂದ ಇದನ್ನ ನಾವೇನ್ ಮಾಡ್ತೀವಿ, ಈ ವಿರೋಧಾಭಾಸವನ್ನ ಒಪ್ಪೋದಿಲ್ಲ ಅಂತ ಹೇಳ್ತೀವಿ. ಅಂತ ಆಗ್ತಿದೆಯಲ್ಲ, ನಾವು ತೀರ್ಮಾನ ತಗೊಳ್ಳಲಿಕ್ಕೆ ಆಗೋದಿಲ್ಲ. ಹಾಗೆ ನಾಲ್ಕನೇ ಲೈನಲ್ಲಿ ರೂಟ್ 9.3 ನಾವು ಆಲ್ರೆಡಿ ನಾವು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿದೀವಿ. ಹಾಗಾಗಿ ಈಗ ರೂಟ್ 5 ನಾವು ಐದನೇ ಮೇನನ್ನ ನಾವು ಹೇಳ್ತಾ ಹೋಗೋಣ. ನೋಡಿ, ಐದನೇ ಮೇನ್ ಅದರಲ್ಲಿ ಒಂದೇ ಲೆಕ್ಕವನ್ನು ಮಾಡ್ತೀನಿ. 1/√7. ಇಲ್ಲಿ ನಾವು ಇವನ್ನ ಕರಣಿಗಳನ್ನ ನಾವು ಅಭ್ಯಾಸ ಮಾಡ್ತಾ ಹೋಗ್ತಿದ್ವಿ. ಇಲ್ಲಿ ನಾವು ಈ ಛೇದವನ್ನ ಈಗ ಐದನೇ ಮೇಲಿನ ಲೆಕ್ಕವನ್ನು ಮಾಡೋಣ. 1/√7 ಇವುಗಳನ್ನ ಕರಣಿಗಳು ಅಂತ, ರೂಟಲ್ಲಿ ಇರುವಂತ ವರ್ಗಮೂಲ ಚಿಹ್ನೆಯಲ್ಲಿ ಇರುವಂತಹ ನಾವು ಕರಣಿಗಳು ಅಂತ ಕರಿತೀವಲ್ವಾ. ಈಗ ನಿಮಗೆ ಈ ಲೆಕ್ಕದಲ್ಲಿದೆ, ಕೆಳಗಿನವುಗಳ ಛೇದವನ್ನ ಅಕರ್ಣೀಕರಿಸಿರಿ ಅಂತಿದೆ. ಅಕರ್ಣೀಕರಣ ಅನ್ನೋದು ಒಂದು ಹೊಸ ಪದ ಅಂತ ನೀವು ಭಾವಿಸ್ತಿರ್ತೀರಿ. ಅಕರ್ಣೀಕರಣ ಅಂದ್ರೆ ಏನು ಅಂತಂದ್ರೆ, ಈ ನಮಗೆ ಛೇದದಲ್ಲಿ ಏನು ಇಲ್ಲಿ ಅಂಶದಲ್ಲಿ ಎಷ್ಟು ಸಂಖ್ಯೆ ಇದೆ? ವೆರಿಗೋ, ಛೇದದಲ್ಲಿ √7, ಅಂಶದಲ್ಲಿ 1, ಛೇದದಲ್ಲಿ √7. ನಮಗೆ ಕೆಲವು ಲೆಕ್ಕಗಳನ್ನ ಮಾಡಬೇಕಾದ್ರೆ ಛೇದದಲ್ಲಿ ಈ √7 ಅನ್ನೋದು ಎಂತ ಸಂಖ್ಯೆ? ವೆರಿಗೋ, ಅಭಾಗಲಬ್ಧ ಸಂಖ್ಯೆ. ಈ ಅಭಾಗಲಬ್ಧ ಸಂಖ್ಯೆ ಬೇಡ ನನಗೆ ಈ ಛೇದದಲ್ಲಿ ನಾನು ಭಾಗಲಬ್ಧ ಸಂಖ್ಯೆಯನ್ನ ಪಡಿಬೇಕು ಅಂತ ನನಗೆ ಆಸೆ ಆಗುತ್ತೆ. ಆವಾಗ ನಾವೇನ್ ಮಾಡ್ತೀವಿ, ಕೆಲವೊಂದು ನಿಯಮಗಳನ್ನ ಉಪಯೋಗಿಸಿ ನಾವು ಒಂದು ವಿಧಾನವನ್ನ ನಾವು ಅನುಸರಿಸಿ ನಾವು ಭಾಗಲಬ್ಧ ಸಂಖ್ಯೆಯನ್ನ ಪಡಿತೀವಿ. ಹಾಗೆಯೇ ನಾವು ಛೇದವನ್ನ ಭಾಗಲಬ್ಧ ಸಂಖ್ಯೆಯನ್ನಾಗಿ ಪಡೀಲಿಕ್ಕೆ ನಾವು ಅನುಸರಿಸುವ ವಿಧಾನವನ್ನ ನಾವು ಅಕರ್ಣೀಕರಣ ಅಂತ ಕರಿತೀವಿ. ಯಾವ ಸಂಖ್ಯೆಯನ್ನು ನಾವು ಅಕರ್ಣೀಕರಣ ಮಾಡಬೇಕು ಅದನ್ನ ಅಕರ್ಣೀಕಾರಕ ಅಂತ ಕರಿತಾ ಹೋಗ್ತೀವಿ. ಈಗ ನಾನು √7 ಛೇದದಲ್ಲಿದೆ, ನನಗೆ ಈ ಛೇದದಲ್ಲಿ ಭಾಗಲಬ್ಧ ಸಂಖ್ಯೆ ಬರಬೇಕು ಅಂದ್ರೆ ರೂಟ್ ಅಭಾಗಲಬ್ಧ ಸಂಖ್ಯೆ ಇರಬಾರ್ದು. ನಾನು ಯಾವ ರೀತಿ ಮಾಡಬೇಕು ಅಂತ ಲೆಕ್ಕವನ್ನು ನೋಡ್ತೀನಿ. ನೋಡಿ, ನಾನು ಲೆಕ್ಕ ಬರ್ಕೊಂಡಾಗ ಇನ್ನೊಂದ್ಸಲಿ ಲೆಕ್ಕ ಬರ್ಕೊಂಡು ಈ ಅಂಶ ಮತ್ತು ಛೇದ ಎರಡನ್ನೂ ಕೂಡ ನಾವು ಯಾವ ಸಂಖ್ಯೆ ನಮಗೆ ಭಾಗಲಬ್ಧ ಸಂಖ್ಯೆ ಬೇಕೋ ಅದನ್ನ ನಾನು ಒಂದ್ಸಲಿ ಗುಣಿಸ್ತೀನಿ, ಒಂದ್ಸಲಿ ಭಾಗಿಸ್ತೀನಿ. ನೋಡಿ, √7/√7. ಈಗ ಇಂಟು ಇರೋದ್ರಿಂದ ಅಂಶ ಗುಣಿಸೋಣ, ಛೇದ ಗುಣಿಸೋಣ. 1 × √7 ಅಂದ್ರೆ √7, √7 × √7 ಅಂದ್ರೆ √7 ಹೋಲ್ ಸ್ಕ್ವೇರ್. ಆಯ್ತಾ? ಈಗ ನಾವೇನ್ ಮಾಡೋಣ, ನೋಡಿ √7 ಹಾಗೆ ಬರ್ಕೋಣ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ನಮಗೆ ಉಳಿದಿರೋದು 2. ನೋಡಿ, ನಮಗೆ ಕೊಟ್ಟಿರೋ ಲೆಕ್ಕದಲ್ಲಿ ಛೇದದಲ್ಲಿ ಅಭಾಗಲಬ್ಧ ಸಂಖ್ಯೆ ಇದಲ್ವಾ, ನಾವು ಕೊನೆಗೆ ನಾವು ಪಡ್ಕೊಂಡಂತ ಉತ್ತರದಲ್ಲಿ ಛೇದದಲ್ಲಿ ಏನ್ ಬಂತು? 7 ಅಷ್ಟೇ ಬಂತು, ಭಾಗಲಬ್ಧ ಸಂಖ್ಯೆ ಬಂತು. ಹಾಗೆಯೇ ಈ ಛೇದದಲ್ಲಿನ ಅಭಾಗಲಬ್ಧ ಸಂಖ್ಯೆಯನ್ನ ತೆಗೆದು ಭಾಗಲಬ್ಧ ಸಂಖ್ಯೆಯನ್ನ ಪಡೆಯುವಂತಹ ಒಂದು ವಿಧಾನಕ್ಕೆ ನಾವು ಅಕರ್ಣೀಕರಣ ಅಂತ ಕರೀತೀವಿ. ಈಗ
ಸರಳೀಕರಿಸಿ ನಾವು ಛೇದದಲ್ಲಿನ ಭಾಗಲಬ್ಧ ಸಂಖ್ಯೆಯನ್ನ ಭಾಗಲಬ್ಧ ಸಂಖ್ಯೆಯನ್ನಾಗಿ ಮಾಡುವಂತಹ ವಿಧಾನವನ್ನ ನಾವು 5ನೇ ಮೇಲಿನ ಲೆಕ್ಕಗಳಲ್ಲಿ ನೋಡ್ತಾ ಹೋಗ್ತೀವಿ. ಈಗ ನೆಕ್ಸ್ಟ್ ಇನ್ನೊಂದು ಲೆಕ್ಕವನ್ನು ಮಾಡೋಣ. ಎರಡನೇ ಲೆಕ್ಕ 1/√7 ಮೈನಸ್ √6. ನೋಡಿ ಇಲ್ಲಿ ಅಲ್ಲಿ 1ನೇ ಲೆಕ್ಕದಲ್ಲಿ ಒಂದೇ ಒಂದು ಸಂಖ್ಯೆ ಇತ್ತು, ಈ ಕೆಳಗಡೆ ಛೇದದಲ್ಲಿ ದ್ವಿಪದ ಹೋಗ್ತಿದೆ. ಯಾವುದನ್ನ ಕೊಟ್ಟರು ನಾವು ಮಾಡಬೇಕು. ಇಲ್ಲಿ 1/√7 ಮೈನಸ್ √6. ಈಗ ನಾವೇನ್ ಮಾಡಬೇಕು, ಅದೇ ರೀತಿ ಛೇದವನ್ನ ನಾವು ಸರಳೀಕರಿಸಬೇಕು. ಆದ್ರೆ ಇಲ್ಲಿ ಛೇದದಲ್ಲಿ ದ್ವಿಪದೋಕ್ತಿ ಇದೆ. ದ್ವಿಪದೋಕ್ತಿ ಇದ್ದಾಗ ನಾವು ಒಂದು ಅಂಶವನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಮಾಡಬೇಕು. ಏನಂದ್ರೆ ಇಲ್ಲಿ ಪ್ಲಸ್ ಮೈನಸ್ ಇತ್ತು ಅಂದ್ರೆ ನಾವು ಇದೇ ಸೇಮ್ ಸಂಖ್ಯೆಯಿಂದ ವಿರುದ್ಧ ಚಿಹ್ನೆಯನ್ನ ಹಾಕಿ ಒಂದ್ಸಲಿ ಗುಣಿಸ್ಬೇಕು, ಒಂದ್ಸಲಿ ಭಾಗಿಸ್ಬೇಕು. ಅಥವಾ ಇಲ್ಲಿ ಮೈನಸ್ ಇತ್ತು ಅಂದ್ರೆ ಪ್ಲಸ್ ಚಿಹ್ನೆಯನ್ನ ಎರಡು ಪದಗಳ ನಡುವೆ ಹಾಕಬೇಕು. ಪ್ಲಸ್ ಇದ್ರೆ ಮೈನಸ್ ಚಿಹ್ನೆಯನ್ನ ಹಾಕಿ ನಾವು ದ್ವಿಪದೋಕ್ತಿಯನ್ನ ಒಂದ್ಸಲಿ ಗುಣಿಸ್ಬೇಕು, ಒಂದ್ಸಲಿ ಭಾಗಿಸ್ಬೇಕು. ಇಲ್ಲಿ ನೋಡಿ √7 ಇಲ್ಲಿ ಮೈನಸ್ ಇದೆ, ನಾನು ಏನ್ ಮಾಡ್ತೀನಿ, ವಿರುದ್ಧ ಚಿಹ್ನೆಯನ್ನ ಹಾಕ್ತೀನಿ. ಇಲ್ಲಿ ಏನ್ ಬಂದಿದೆಯೋ ಅದನ್ನೇ ಸೇಮ್ ಅದನ್ನ ನಾನಿಲ್ಲಿ ಛೇದದಲ್ಲಿ ಬರೀತಾ ಹೋಗ್ತೀನಿ. ಯಾಕೆಂದ್ರೆ ಈ ಛೇದದಲ್ಲಿ ಭಾಗಲಬ್ಧ ಸಂಖ್ಯೆಯನ್ನ ಪಡೆಯುವಂತ ಒಂದು ಅಂಶ ವಿಧಾನಕ್ಕೆ ನಾವು ಈ ರೀತಿ ಹಂತಗಳನ್ನ ನಾವು ಫಾಲೋ ಮಾಡ್ತಾ ಹೋಗ್ತೀವಿ. ಈಗ ಅಂಶ ಛೇದ ಗುಣಿಸೋಣ. 1 × √7 ಪ್ಲಸ್ √6 ಅರ್ಥಾಗ್ತಿದ್ಯಾ? ಆಮೇಲೆ ಇಲ್ಲಿ ನೋಡಿ √7 ಮೈನಸ್ √6, √7 ಪ್ಲಸ್ √6. ಎ ಅಂಶ ಬಿ ಅಂಶ, ಎ ಅಂಶ ಬಿ ಅಂಶ ಸೇಮ್ ಇದೆ, ಆದ್ರೆ ಚಿಹ್ನೆ ಮಾತ್ರ ಬದಲಾವಣೆ ಇದೆ. ಹಾಗಿದ್ರೆ ಏನು ಬರೀಬಹುದು? ನೋಡಿ ಇಲ್ಲಿ ಲೆಕ್ಕ ನಾವು ಮಾಡಿದ್ವಲ್ಲ, ಇದೇ ಲೆಕ್ಕ, ಇದು ನಿತ್ಯ ಸಮೀಕರಣ ಉಪಯೋಗಿಸಿ ಮಾಡಿದ್ವಲ್ಲ, ಅದೇ ರೀತಿ a² - b² ರೂಪಕ್ಕೆ ನಾವು ಇದನ್ನ ಬರೀಬೇಕು. a² ಅಂದ್ರೆ √7² ಮೈನಸ್ b² ಅಂದ್ರೆ √6². ಇದರ ವಿಸ್ತರಣಾ ರೂಪ ಇದು. ಓಕೆ, ಈಗ ನಾನೇನ್ ಮಾಡ್ತೀನಿ, √7 ಪ್ಲಸ್ √6 ಡಿವೈಡೆಡ್ ಬೈ ಸ್ಕ್ವೇರ್ √2 ಕ್ಯಾನ್ಸಲ್ ಆಗಿ 7 ಮೈನಸ್ 6 ಬಂದಿತ್ತು. √7 ಪ್ಲಸ್ √6 ಡಿವೈಡೆಡ್ ಬೈ ಎಲ್ಲರಲ್ಲಿ ಆಗುತ್ತೆ 1 ಬಂದಿತ್ತು. ಇದನ್ನ ಈಗ ಬರೀಬಹುದು ಅಥವಾ √7 ಪ್ಲಸ್ √6 ಅಂತ ಬರೀಬೇಕು. ಏನ್ ಬರೋದು ಅಲ್ಲಿ ಒಂದಿದೆ ಅಂತ ಅರ್ಥ. ನೋಡಿ ಛೇದದಲ್ಲಿ ನಮಗೆ ಭಾಗಲಬ್ಧ ಸಂಖ್ಯೆ ಬರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಇದು ತುಂಬಾ ಸುಲಭವಾಗಿರುವಂತಹ ಲೆಕ್ಕ. ಪರೀಕ್ಷೆಯಲ್ಲಿ ನಿಮಗೆ 2 ಅಂಕಕ್ಕೆ ಕೇಳುವಂತಹ ಒಂದು ಪದ್ಧತಿ ಇರುತ್ತೆ. ಇದನ್ನ ನೀವು ಲೆಕ್ಕ ಮಾಡ್ತೀರಾ, ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಹೌದಾ? ಈಗ ಇಲ್ಲಿ ಒಂದನೇ ಒಂದು ಪಾಯಿಂಟ್ ಅಭ್ಯಾಸ ಮುಗಿತು. ಈಗ ನಿಮಗೆ ಕೆಲವು ಇದರ ಅಭ್ಯಾಸದ ಮೇಲೆ ಕೆಲವು ಮನೆ ಲೆಕ್ಕಗಳನ್ನ ಕೊಡ್ತೀನಿ. ಮನೆ ಕೆಲಸವಾಗಿ ನೀವು ಏನ್ ಮಾಡ್ಬೇಕು, ಲೆಕ್ಕಗಳನ್ನ ಬಿಡಿಸ್ತಾ ಹೋಗ್ಬೇಕು. ಲೆಕ್ಕ ಕೊಡೋಣ. ಹೋಮ್ವರ್ಕ್ಗೆ ಒಂದೇ ಲೆಕ್ಕ. ನೋಡಿ ಮಕ್ಕಳೇ, ಇಷ್ಟನ್ನ ನೀವು ಹೋಮ್ವರ್ಕಿಗೆ ಲೆಕ್ಕ ಮಾಡಿದ್ರೆ ನಿಮಗೆ ಕಲ್ತಂತ ನಿತ್ಯ ಸಮೀಕರಣಗಳು ಮತ್ತು ಛೇದವನ್ನು ಅಕಾರಣೀಕರಿಸೋದು ಎರಡೂ ಕೂಡ ನಿಮಗೆ ತುಂಬಾ ಸುಲಭವಾಗಿ ನಿಮಗೆ ಮನದಟ್ಟಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಇದಿಷ್ಟನ್ನು ನೀವು ಬರ್ಕೊಂಡ್ಬಿಡಿ.
ಬರ್ಕೊಂಡಿದ್ದೀರಲ್ಲ, ಇಲ್ಲಿಗೆ ಇವತ್ತಿನ ಒಂದು ಅವಧಿ ಅಧ್ಯಾಯವನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಧನ್ಯವಾದ.